ವಿಜಯ, ಅದೇ ಅಂಜಲಿ ರೂಮ್. ಬಾಲ್ಕನಿ ತುಂಬಾ ಚೆನ್ನಾಗಿದೆ, ಬಾ ತೋರಿಸ್ತೇನೆ. ಇವಳೆ ಅಂಜಲಿ. ಅಂದ್ರೆ ಈ ಹುಡುಗಿಗೆ ಸುತ್ತಮುತ್ತ ಏನ್ ನಡೀತಿದೆ ಅಂತ ಏನೂ ಗೊತ್ತಾಗಲ್ವಾ? ಇಲ್ಲ ವಿಜಯ, ಇವಳು ಬದುಕಿದ್ರು ಸತ್ ಹಾಗೆ, ಒಂಥರ ಜೀವಂತ ಹೆಣ ಇದ್ದ ಹಾಗೆ. ಇವಳು ಹೀಗಿರ್ಬೇಕಾದ್ರೆ ಈ ಇಡೀ ಆಸ್ತಿ ಎಲ್ಲ ನನ್ನ ಕೈಗೆ ಸೇರುತ್ತೆ ಅಂತ ಅನ್ಕೊಂಡಿದ್ರೆ ಅವ್ನು ಯಾವನೋ ಇವಳು ಗಂಡ ಅಂತ ಹೇಳ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಅಲ್ಲ, ಈ ಆಸ್ತಿ ಎಲ್ಲ ನೋಡ್ತಿದ್ರೆ ನೀನು ಇದನ್ನೆಲ್ಲ ಬಯಸೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅನ್ನಿಸ್ತಿದೆ. ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದು. ಅಲ್ಲ, ನೀನು ಈ ಹುಡುಗಿಗೆ ಹುಡುಗನ್ ನೋಡಿ ಮದುವೆ ಮಾಡಿಸಿದ್ದೀನೇ ತಾನೆ, ಆದ್ರೂ ನಿನಗೆ ಅವನ ಬಗ್ಗೆ ಕ್ಲಾರಿಟಿ ಇಲ್ಲ, ಯಾಕೆ? ಏನು ಮಾಡಲಿ ವಿಜಯ, ನಾನು ಅವನ ಹತ್ರ ನೇರವಾಗಿ ಮಾತಾಡೇ ಇಲ್ಲ, ಎಲ್ಲ ಫೋನಲ್ಲಿ ಡೀಲ್ ಮಾಡಿದ್ದು. ಇವಾಗ ಈ ಮನೆಗೆ ಬಂದಿದ್ದಾನಲ್ಲ ದೀಪಕ್ ಅನ್ಕೊಂಡು ಅವನ ಹತ್ರ ನೇರವಾಗಿ ಹೋಗಿ ಮಾತಾಡೋಣ ಅಂತಂದ್ರೆ ಎಲ್ಲಿ ನನ್ನ ತಪ್ಪೆಲ್ಲ ಆಚೆ ಬಂದ್ಬಿಡುತ್ತೋ ಅನ್ನೋ ಭಯ. ಆಮೇಲಿಂದ ಅಪ್ಪಿ ತಪ್ಪಿ ಅವನೇನಾದ್ರೂ ಭಾವನ ಹತ್ರ ಹೋಗಿ ಹೇಳ್ಬಿಟ್ರೆ ನನ್ನ ಕತೆ ಅಷ್ಟೇನೆ. ಅಲ್ಲೂ ಒಬ್ಬ ಇದ್ದ, ಇದೇ ಥರನೇ ಅವನು. ನಾನು ನನ್ನ ತಮ್ಮನ ವಿರುದ್ಧ ಏನೇ ಮಾಡಬೇಕಾದ್ರೂ ಅವನನ್ನ ಗೆದ್ಕೊಂಡೇ ಹೋಗ್ಬೇಕಾಗಿತ್ತು. ಅಲ್ಲ, ಇಂಥವರೆಲ್ಲ ಯಾಕಾದ್ರೂ ಬರ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅವನೇನಾದ್ರೂ ಇಲ್ಲ ಅಂದಿದ್ರೆ ನನ್ನ ಕನಸನ್ನ ನಾನು ಯಾವತ್ತೂ ಈಡೇರಿಸ್ಕೊತಿದ್ದೆ. ಬಟ್ ಎನಿವೇಸ್, ಫೈನಲಿ ನನಗೆ ಕನಸು ಈಡೇರಿತು. ನನಗೇನು ಬೇಕೋ ಅದೆಲ್ಲ ನನಗೆ ಸಿಕ್ತು. ನಾನು ನಿನ್ ಥರನೇ ಆಗ್ಬೇಕು ವಿಜಯ. ನಿನಗೆ ಆ ಮನೇಲಿ ಹೇಗೆ ಸುಬ್ಬು ಇದ್ನೋ, ಈ ಮನೇಲಿ ನನಗೆ ಆ ದೀಪಕ್. ಮೊದಲು ನೀನು ಅವನ್ನ ನೋಡಬೇಕು, ಆವಾಗ ಈ ಮನೇಲಿ ಏನು ನಡೀತಿದೆ ಅಂತ ನಿಂಗೊಂದು ಕ್ಲಾರಿಟಿ ಸಿಗುತ್ತೆ. ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಬಾ, ಅವನನ್ನು ಮೀಟ್ ಮಾಡೋಣ. ವಿಜಯ, ಇವಾಗ ನಮ್ಮ ಭಾವನ ನಿನಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಅದು ಅಲ್ಲದೆ ಈ ಮನೆ ಅಳಿಯ ಅಂತ ಅನ್ಕೊಂಡ್ ಬಂದಿದ್ದಾನಲ್ಲ ಆ ದೀಪಕ್, ಅವನು ಕೂಡ ಅಲ್ಲೇ ಇರ್ತಾನೆ. ನಮ್ಮ ಭಾವ ಅವನ್ನ ಎಷ್ಟು ಹಚ್ಕೊಂಡಿದ್ದಾರೆ ಅಂತಂದ್ರೆ ಅವರ ಸರ್ವಸ್ವ ಅನ್ನೋಂಗೆ ಆಡ್ತಾ ಇದ್ದಾರೆ. ಅದು ಅಲ್ಲದೆ ಆಸ್ತಿನೆಲ್ಲ ಇವಾಗ ಅವನ ಹೆಸರಿಗೆ ಬರೀತೀನಿ ಅಂತ ಕೂತಿದ್ದಾರೆ. ಈಗ ನಾನು ಬಂದಿದ್ದೀನಲ್ವಾ, ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ. ಮೊದಲು ನಿಮ್ಮ ಭಾವನ ಇಂಟ್ರಡ್ಯೂಸ್ ಮಾಡಿಸು. ಅಳಿಯದ್ರೆ ಅಂಜಲಿ ಮಲ್ಕೊಂಡ್ಲಾ? ಮಲಗಿಸ್ಬಿಟ್ಟು ಬಂದೆ ಮಾವ. ನೀವು ಮಾತ್ರೆ ತಗೊಂಡ್ರಾ? ಅಯ್ಯೋ, ಟ್ಯಾಬ್ಲೆಟ್ಸ್ ಬಿಡಿ ಅಳಿ ಅಂದರೆ ಈ ಮನೇಲಿ ಖುಷಿ ತುಂಬಿ ತುಳುಕ್ತಿರೋವಾಗ ಮೆಡಿಸಿನ್ಸ್ ತಗೋಬೇಕು ಅಂತ ಅನ್ಸೋದೇ ಇಲ್ಲ. ಹಾಗಂತ ಆರೋಗ್ಯ ನೆಗ್ಲೆಕ್ಟ್ ಮಾಡೋಕ್ಕಾಗುತ್ತಾ ಮಾವ? ಇರಿ, ನಾನೇ ಕೊಡ್ತೀನಿ. ಒಳ್ಳೆ ಅಳಿ ಅಂದರು. ನನಗೆ ಮಗ ಇದ್ದಿದ್ರು ಇಷ್ಟೊಂದು ಕಾಳಜಿ ವಹಿಸ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಭಾವ, ಹೇಳುವ. ನನ್ನ ಫ್ರೆಂಡ್ ವಿಜಯಾಂಬಿಕಾ ಅಂತ. ನಮಸ್ತೆ ಅಮ್ಮ. ನಮಸ್ಕಾರ. ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ನನಗೂ ಅಷ್ಟೇ, ನಿಮ್ಮನ್ನೆಲ್ಲ ನೋಡಿದ್ದು ತುಂಬ ಸಂತೋಷ ಆಯಿತು. ಓ, ನೀವು ನಮ್ಮ ಅಳಿಯಂದ್ರನ್ನ ಭೇಟಿ ಮಾಡಿಲ್ಲ ಅನ್ಸುತ್ತೆ. ಇಲ್ಲೇ ಇದ್ದಾರೆ ಅಳಿಯಂದ್ರೆ. ಅಯ್ಯೋ, ಆ ಮೆಡಿಸಿನ್ಸ್ ಬಿಡಿ, ನೀವು ಬನ್ನಿ. ಮನೆಗೆ ಯಾರೋ ಒಬ್ರು ಅತಿಥಿ ಬಂದಿದ್ದಾರೆ. ಬಂದೆ ಮಾವ, ಒಂದು ನಿಮಿಷ. ವಿಜಯಾಂಬಿಕಾ ಇಲ್ಲಿಗೆ ಬಂದಿಯಾಳೆ. ಅಯ್ಯೋಯ್ಯೋ, ಇವಳು ಖಂಡಿತ ಸುಮ್ಮನೆ ಇರಲ್ಲ. ಇನ್ನು ನಮ್ಮ ಕಥೆ ಮುಗೀತು. ಕೊಡಗಿನ ಕಾವೇರಿ ಇದಾರ್ದಿದ್ದು ಕಾರು ಎಲ್ಲೋ ನೋಡಿದ್ದೀನಲ್ಲ. ಎಲ್ಲಿ ನೋಡಿರ್ಬೋದು? ಬೆಂಗಳೂರು ರಿಜಿಸ್ಟ್ರೇಷನ್ ಇದೆ. ಎಲ್ಲೋ ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಿಲ್ವೇ. ಕಂಡಿಡಿಯೋಣ, ಒಂದು ರೌಂಡ್ ಸುತ್ಕೊಂಬಂದು. ಕಾವೇರಿ ಏಕೆ ಓಡುವೆ, ನನ್ನಲ್ಲಿ ಪ್ರೀತಿ ಇಲ್ಲವೇ? ನನ್ನೇಕೆ ಒಂದು ಕ್ಷಣ ಅಡ್ಡವ ಹೊಡ್ಕೊಂಡ್ಬಿಡ್ತು. ನೀವು ಯಾವ್ಯಾವಾಗ್ಲೂ ಬಂದು ಹೇಗೆಗೋ ಹೆದರಿಸ್ಬಿಡ್ತೀರಪ್ಪ. ಏನ್ ವಿಷಯ? ಕಾವೇರಿ, ಮಗು ಕೇಕ್ ಕಟ್ ಮಾಡಿದ್ಮೇಲೆ ಈ ಚೆರ್ರಿ ಅಲ್ಲೇ ಇತ್ತು. ಈ ಚೆರ್ರಿ ನೋಡಿದ ತಕ್ಷಣ ನನಗೆ ನೀನೇ ನೆನಪಾದೆ. ನಿನ್ನಷ್ಟೇ ಸುಂದರವಾಗಿರೋ ಈ ಚೆರ್ರಿನ
ನಾನೇ ನನ್ನ ಕೈಯಾರೆ ನಿನಗೆ ತಿನ್ನಿಸ್ಬೇಕು ಅಂತ ತಗೊಂಡು ಓಡೋಡ್ ಬಂದೆ. ತಗೋ. ಚೆರ್ರಿ ನಂಗೆ ತುಂಬಾ ಇಷ್ಟ, ಕೊಡಿ ನಾನೇ ತಿಂತೀನಿ. ನಾನು ಕೊಡಲ್ಲಪ್ಪ, ನಾನೇ ನನ್ನ ಕೈಯಾರೆ ಈ ಚೆರ್ರಿನ ನಿನಗೆ ತಿನ್ನಿಸ್ಬೇಕು. ಎಲ್ಲಿ ಅನ್ನು? ಅಯ್ಯಯ್ಯೋ, ಇವನ್ನ ಬುಟ್ಟಿಗೆ ಹಾಕೊಂಡ್ರೆ ಈ ಮನೇಲಿ ಹಾಯಾಗಿರ್ಬೋದು ಅನ್ಕೊಂಡಿದ್ದೆ, ಆದ್ರೆ ಇತ್ತೀಚೆಗೆ ಯಾಕೋ ಇವನೇ ನನಗೆ ಕಂಟಕ ಆಗ್ತಿದಾರಲ್ಲ. ಏ ಕಾವೇರಿ, ಆ? ಏನ್ ಯೋಚನೆ ಮಾಡ್ತಾ ಇದೀಯಾ? ಅನ್ನು ತಿನ್ನಿಸ್ತೀನಿ. ಅದು ನಾನು ಅನ್ನಲ್ಲಪ್ಪ. ಯಾಕೆ ಅಂದ್ರೆ ನಾನು ಇನ್ನೂ ಚಿಕ್ಕವಳು, ಯಾರಾದ್ರೂ ಏನಾದ್ರೂ ಕೊಟ್ರೆ ತಿನ್ಬಾರ್ದು ಅಂತ ನಮ್ಮ ಮಮ್ಮಿ ಹೇಳಿದ್ದಾರೆ. ಏನ್ ಕಾವೇರಿ ನೀನೇ ಅಷ್ಟು ದೊಡ್ಡ ಮಗಳಿಗೆ ಮಮ್ಮಿ ಅಂಥದ್ರಲ್ಲಿ ಇನ್ನು ಮಮ್ಮಿ ಮಾತು ಕೇಳ್ತೀಯ? ಏನಾರು ಆಗ್ಲಿ ಕಾವೇರಿ, ನಿನಗೆ ಅಷ್ಟು ದೊಡ್ಡ ಮಗಳಿದ್ದಾಳೆ ಅಂದ್ರೆ ಯಾರೂ ನಂಬಲ್ಲ. ನೀನಿನ್ನು ಸ್ಪೀಟ್ 16 ಅಂದ್ರೆ 16ರ ಬಾಲೆ ಅಷ್ಟೇ ಸುಂದರವಾಗಿದೆಯಾ. ಹೌದಾ? ತುಂಬಾ ಥ್ಯಾಂಕ್ಸ್. ನಾನೇನು ಯಂಗಾಗಿ ಬ್ಯೂಟಿಫುಲ್ ಆಗಿದ್ದೀನಿ, ಆದ್ರೆ ನಿಮ್ಗೆ ಯಾಕೆ ಬಿಳಿ ಕೂದಲು ಬಂದಿದೆ ತಲೆಯಲ್ಲಿ? ಬಿಳಿ ಇದ್ರೆ ಏನಾಯ್ತು, ಈಗ ಅದೇ ತಾನೇ ಫ್ಯಾಷನ್, ಸಾಲ್ಟ್ ಅಂಡ್ ಪೆಪ್ಪರ್. ಅದು ಅಲ್ಲದೆ ಬಿಳಿ, ವೈಟ್ ಅಂದ್ರೆ ಶುಭ್ರ, ಶಾಂತಿಯ ಸಂಕೇತ. ಆ ಬೆಳ್ಳಿ ಮೋಡಗಳು ಬಿಳಿನೇ ಅಲ್ವಾ? ಇಲ್ಲಿ ಬೆಳಗ್ಗೆ ಹೊತ್ತು ಬರುತ್ತಲ್ಲ ಆ ಮೋಡ, ಸಿನಿಮಾದ ಬೆಳ್ಳಿ ಪರದೆ, ಅದು ಕೂಡ ಬಿಳಿನೇ ಅಲ್ವಾ? ನಾವು ತಿನ್ನೋ ಅನ್ನ, ಕುಡಿಯೋ ಹಾಲು ಎಲ್ಲ ಬಿಳಿನೇ ಅಲ್ವಾ? ತಲೆ ಬಿಳಿ ಆದ್ರೇನು, ವೈಟ್ ಇದ್ರೇನು, ನಾವು ಬ್ರೈಟ್ ಆಗಿರ್ಬೇಕು, ಅದು ಮುಖ್ಯ. ಈ ಲೆಕ್ಕಪತ್ರಕ್ಕೆ ಲಾಜಿಕ್ ಬೇರೆ. ಕಾವೇರಿ, ನೀನ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಕೇಳಿ, ತಪ್ಪು ತಿಳ್ಕೊಳ್ಳಲ್ಲ. ಮುಂಚೆ ನೀನು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೆ, ಮುದ್ದಾಗಿ ಇಂಗ್ಲೀಷಲ್ಲಿ ಮಾತಾಡುವೆ, ಕತ್ತೇನುವೆ, ಮೊಲಾನುವೆ, ರಾಮಾಚಾರಿ ಅಂತ ಕರಿತಾ ಇದ್ದೆ. ಆದರೆ ಈಗ ನೀನು ತುಂಬ ಬದಲಾಗ್ಬಿಟ್ಟಿದ್ಯಾ. ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡೋದೇ ಇಲ್ಲ, ಮಾತಾಡ್ಸೋದು ಇಲ್ಲ. ಯಾಕೆ ಕಾವೇರಿ? ಅದು ನನ್ನ ಮಗಳು ಮನೆಗೆ ಬಂದ್ಬಿಟ್ಟಿದ್ದಾಳಲ್ಲ, ಅವಳ ಎದುರಿಗೆ ನಾನು ನಿಮ್ಮ ಹತ್ರ ಮಾತಾಡೋದು, ಈ ಥರ ಚರ್ರಿ ಎಲ್ಲ ತಿನ್ಸ್ಕೊಳ್ಳೋದು ತಪ್ಪಲ್ವಾ? ಓ ಹೌದಲ್ಲ, ಇದು ನಿನ್ನ ಸಮಸ್ಯೆ. ಯೋಚನೆ ಮಾಡಬೇಡ, ನಾನಿದ್ದೀನಲ್ಲ ಕಾವೇರಿ, ನಿನ್ನ ಸಮಸ್ಯೆಗೆ ಪರಿಹಾರ ನಾನು ಕಂಡುಹಿಡಿತೀನಿ. ಅಲ್ಲಿವರೆಗೂ ಈ ಚೆರ್ರಿನ ತಿಂತಾ ಇರು. ಥ್ಯಾಂಕ್ ಯು. ಸಮಸ್ಯೆ ಪರಿಹಾರ ನಾನು ಮಾಡ್ತೀನಿ.